ಶಾರದಾ, ಏ ಶಾರದಾ, ಮುಂಜಾನೆ ಆದ್ರೆ ಶುರು ಆಯ್ತು ಇವ್ರದ್ದು. ಏನಾಯ್ತ್ರಿ? ಎಲ್ಲಿ ಅವ್ರ ಆಮ್ಯ ಇನ್ನತ್ತಗ ಕೆಲಸ ಬಂದಿಲ್ಲ. ತಿರುಗಿ ಹೊತ್ತ ನೆತ್ತಿ ಮೇಲೆ ಬತ್ತ. ರೀ, ರಾಮಣ್ಣಗ ವಯಸ್ಸಾಗ್ಯಾವ, ಹಂಗೆಲ್ಲ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ನೀವು. ಏ ಅವ ನಮ್ಮ ಮನ್ಯಾಗಿನ ಆಳ, ಅವನ ಎಲ್ಲಿ ಇಡ್ಬೇಕು ಅಲ್ಲೇ ಇಡ್ಬೇಕ. ಅವ್ರಿಗೆ ಸಲಿ ಕೊಟ್ರ ಬಾಂಧನ ತಲಿ ಮೇಲೆ ಕುಂಡಿರ್ತಾರ. ನಮ್ ರಾಮಣ್ಣನ್ ಹಂಗಿಲ್ ತಗೋರಿ. ಎಷ್ಟ್ ದಿನ ಆಯ್ತು ಇಲ್ಲೇ ಇದೇ ಮನೆಗೆ ದುಡ್ಕೋತದಾನ. ಎಂದರೆ ಹಂಗ ಸೊಕ್ಕ ಅಂತದೆಲ್ಲ ಮಾಡ್ಯಾನೇನ್ರಿ ಅವ? ಏಯ್ ಅವನ ಬಗ್ಗೆ ಏನ್ ಹೇಳ್ತಿ? ಎಷ್ಟೋದ ತಿನ್ನತನ ಕೆಲ್ಸಕ್ಕೆ ಬಂದಿಲ್ಲ ಅವ್. ಅವ್ ಎಟ್ಟೆ ಆಗ್ಲಿ ನಮ್ಮಲ್ಲಿ ಕೆಲಸಗಾರ. ಅವ 10 ವರ್ಷ ದುಡಿಲಿ, 20 ವರ್ಷ ದುಡಿಲಿ, ನೀ ಅವ್ರಿಗೆ ಎಲ್ಲಾ ಏರಿಸಿ ತಲಿ ಮೇಲೆ ಕುಣಿಸ್ಕೊಂಡಿದಿ. ಇಷ್ಟೊತ್ತಾದ್ರು ಇನ್ನ ಬಂದಿಲ್ಲ ಅವ್ನ ಕೆಲ್ಸಕ್ಕಿಲ್ಲಿ. ಬಾಂಧನ ಇನ್ನ ತಕ ಭೇಟಿ ಆಗಿಲ್ಲ. ರಾಮಣ್ಣ ಮುಂಜಾನೆ ಬಂದಾನ್ರಿ. ಇಲ್ಲೇ ಎಲ್ಲೋ ಕೆಲಸ ಮಾಡತ್ತಿರ್ಬೇಕು. ನಾನು ಅದೇ ವಿಚಾರ ಮಾಡತ್ತೀನಿ. ಪಾಪ ಯಾರೇನು ಮಾಡಿಲ್ಲ, ಹೊಟ್ಟಿದು ಖಬ್ರೇ ಇಲ್ರಿ ಅವನಿಗೆ. ಬರೇ ನಮ್ಮ ಮನೆಗೆ ದುಡಿದಾಯ್ತವ. ನೀ ಹಿಂಗ್ ಹೇಳಿ ಅವ್ನ ಹೆಂಡತಿಗೆ ರಾಮ್ ತಪ್ಪಿದಾಗ ರೊಕ್ಕ ಇಸ್ದು ಕೊಟ್ಟಿ. ಅವ್ನ ಹೆಂಡತಿನ ಸಾತು ಆದ್ಲ. ಆದ್ರ ಈ ಮಗ ಇನ್ನ ತಕ ರೊಕ್ಕ ತಂದು ಕೊಟ್ಟಿಲ್ಲ ಅವ. ಯಾಕೆ ಹೆಂಗ್ ಮಾತಾಡ್ತೀರಿ? ಪಾಪ ಅವನಿಗರೆ ನಮ್ ಬಿಟ್ಟು ಯಾರದಾರ? ನಮ್ ಮನಿಗೆ ದುಡ್ದಾನ್ರಿ ಅವ. ಸಣ್ಣ ವಯಸ್ಸಿನ ಹಿಡ್ಕೊಂಡು ಇಲ್ಲೇ ಅದಾನ ಅಂತ ಹೇಳ್ತೀರಿ. ಅಲ್ಲ, ಎಲ್ಲಿ ಹೋಗ್ಕನ್ರಿ? ಇಂದೆಲ್ಲ ನಾಳೆ ದುಡಿದು ಮುಟ್ಟಿಸ್ತಾನ ತಗೋರಿ. ಹಾಗ ಬಿಟ್ಕೋತ ಹೋದ್ರ ರೊಕ್ಕಿಗೆ ಕಿಮ್ಮತ್ ಇರಂಗಿಲ್ಲ. ಬರ್ಲಿ ಆ ಮಗ ಅಂತ ಕೇಳ್ತಾನ ಅವನ. ರೀ, ರಾಮಣ್ಣ ಬಂದ್ ನೋಡ್ರಿ. ಏ ರಮ್ಯಾ, ಹರ್ಯಾಂದ ತಳ್ಕೊಂಡ್ ಬಂದಿಲ್ಲ. ಎಲ್ಲಿ ಹೋಗಿದೆ? ಇಲ್ರಪ್ಪ, ನಸಿಕಿನಾಗ ಬಂದನ್ರಿ. ನೆಸಗಿನ ಏನ್ ಬರ್ತೀವೋ? ನನ್ನ ಕಣ್ಣಿಗೆ ಬಿದ್ದಿಲ್ಲ ನೀ ಹರ್ಯಾಂಗಿಂದ. ಆಟೋಗಳೆಲ್ಲ ಹಣಕಾಸು ಮಾಡ್ರಿ, ಎಲ್ಲ ಹಿಂಡ್ಕೊಂಡ್ರಿ. ನಾ ಹೇಳಿದ್ದೆ ಇಲ್ರಿ, ನಮ್ ರಾಮಣ್ಣ ನಸಿಕ್ನಾಗೆ ಬರ್ತಾನ್ರಿ. ಏ ನಿಮ್ ಮುಂಜಾನೆ ಬಾ, ಸಂಜೆ ಕರೆ ಬಾ. ನಿನ್ ಹೆಂಡತಿಗೆ ಆಮೇಲೆ ರೊಕ್ಕ ಕೊಟ್ಟಿದ್ನಿ. ನಿನ್ ಹೆಂಡತಿಗೆ ಸತ್ತು ಹೋದ್ಲ. ಆದ್ರ ನೀ ಇರಾತಕ ₹1 ಕೊಟ್ಟಿಲ್ಲ. ಯಾವಾಗ ಕೊಡ್ತೀವ ರೊಕ್ಕ? ಹಗಲು ರಾತ್ರಿ ಇಲ್ದ ನಿಮ್ಮಲ್ಲೇ ದುಡಿಯಾಕತ್ತೇನಿ. ಆದ್ರೆ ನನ್ನ ಜೀತು ರೊಕ್ಕನು ನಿಮ್ಮಲ್ಲೇ ಅದಾವ. ಮತ್ ದುಡ್ಡು ಕೊಡೋದ್ರೆ ಎಲ್ಲಿದ್ ಕೊಲ್ರಿ? ರೀ, ಹಿಂಗ ಕುತ್ತಿಗೆ ಉರ್ಲ್ ಹಾಕಿದ್ರ ಪಾಪ ರಾಮಣ್ಣ ಏನ್ ಮಾಡ್ಬೇಕ್ರಿ? ನೋಡ್ರಿ, ಅವ್ನ್ ಮಾರಿಯರೇ ನೋಡ್ರಿ, ಎಲ್ಲಿ ಹೋಗ್ಕನ್ರಿ ಅವ? ಇಂದೆಲ್ಲ ನಾಳೆ ಇಲ್ಲೇ ಜಿತ ಮಾಡಿ ಮುಟ್ಟಿಸ್ತಾನ. ಹಂಗೆಲ್ಲ ಅವನಿಗೆ ತ್ರಾಸ್ ಕೊಡ್ಬೇಡ್ರಿ ನೀವು. ಏ ಇಂಥವ್ರು ತ್ರಾಸ್ ಕೊಡ್ಲಿಕ್ಕಾರ ಇವ್ರು ಬರೀ ನಮ್ ದೇರನ ಮುಟ್ಸಂಗಿಲ್ಲ. ಇವ್ರ ಇದನ್ನ ಮಾಡ್ಕೊತ ಹೋಗ್ತಾರ. ಅವ ಪಾಪ ದುಡ್ದಿದ್ ರೊಕ್ಕನು ಮನಿ ತಗೊಂಡ್ ಹೋಗಂಗಿಲ್ಲ. ಇಲ್ಲೇನ್ ನಾ ಕೊಡ್ತೀನಿ ಕಾಳ ಕಡೆಯಿಂದ ಜೀವನ ನಡೆಸ್ತಾನ. ಅವನ್ ಮ್ಯಾಲ ನೀವ್ ಹಿಂಗ್ ಮಾಡಿದ್ರೆ ಹೆಂಗ್ರಿ? ನೋಡು, ಪಾಪ ಗೀಪ ಅದನ್ನೆಲ್ಲ ಅನ್ನಕ್ ಹೋಗ್ಬೇಡ. ಇವ್ರಿಗೆ ಕಣಿಕರ ತೋರ್ಸಿದಕ್ಕ ನಮ್ ದೇನೆ ಮುಟ್ಟಿಸುವಾರ ಇವ್ರ. ಇವ್ ಇಲ್ಲೇ ಸಾಯ್ತಾನ, ನಾಳೆ ಇವ್ನ ಮಗನು ಇಲ್ಲೇ ಸಾಯ್ತಾನ. ನಾನ್ ರೊಕ್ಕ ಕೊಡೋರು ಯಾರು ಇಲ್ಲಿ? ರೀ, ಬಡವರು ಬಗ್ರು ಒಂದ್ ಸ್ವಲ್ಪ ದಾನತ್ ಮಾಡ್ಬೇಕ್ರಿ. ದೇವ್ರ ನಮ್ಗ ಕೊಟ್ಟು ಮರ್ತಾನಂದ್ರ ನಾವು ಹಂಚ್ಕೊಂಡ್ ತಿನ್ಬೇಕು. ಹಿಂಗೆಲ್ಲ ಮಾಡಿದ್ರೆ ಹೆಂಗ್ರಿ? ಹೇ, ಏನ್ ಹೇಳಾಕತ್ತಿ ನನ್ನ ಮಗಗ? ಬಡವರು ಬಗ್ರ ಅಂತ ಅವ್ರು ಕೊಟ್ರ ನಮ್ಮ ಮನೆ ಪರಿಸ್ಥಿತಿ ಏನಾಕೈತಿ? ಮನಿಂದ ತಂದಿ ಏನ ಗಂಟು ಕಟ್ಕೊಂಡ ಹೇಳಾಕತ್ತೇಳ ಅಷ್ಟು. ಗಂಟು ತಂದಿ ಇಟ್ಕೊಂಡ ಬಡವ್ರ ಬಗ್ಗರ್ ಕೊಡಾಕ? ಏತಮ್ಮ, ಏನಕ್ಕೆ ಮಾತು ಕೇಳ್ಕೊತಿತ್ತದಿ? ಇದು ನಮ್ಮ ಮನಿತನ ಹೆಂಗತ್ತ ನಿನಗೆ ಗೊತ್ತೈತಿಲ್ಲ? ಅದಕ್ಕ ಹೋದ್ರೈತೆ ನೀವು ರಾಮ್ಯ ರೊಕ್ಕ ಕೊಡವಲ್ಲ. ಈಗ ನೋಡ್ರ ಅವ್ರಿಗೆಲ್ಲ ಹಂಗ್ ಮಾಡ್ಬರ್ರಿ, ನಮ್ಗೆ ದೇವ್ರ ರೊಕ್ಕ ಕೊಟ್ಟಾನು, ಎಲ್ಲಾರ್ಗು ಹೊಂಚ್ಕೊಂಡ್ ತಿನ್ಬೇಕಂತ ಮಾತಾಡ್ತಾಳ ಈಕಿ. ದೇವ್ರ ಅಗ್ರ ಕೊಟ್ಟ ಮಂದಿಗೆ ಕೊಡಾಕ್ ಕೊಟ್ಟಿಲ್. ದೇವ್ರ ಎಷ್ಟು ಕಷ್ಟಪಟ್ಟದೇವ್ ಅಂತ ನಮಗ ಗೊತ್ತೈತಿ. ನಿನಗೇನ್ ಗೊತ್ತೈತಿ? ರೀ, ಬಡವ್ರ ಕೊಡುನು, ಅವ್ರಿಗೆ ಕಷ್ಟ ಇದ್ದಾಗ ಕೊಡುನು ಅಂತ. ಅವ್ರ ಏನ್ರ ನಮಗ್ ಸಹಾಯ ಮಾಡ್ತಾರನ? ನಮಗ್ ಸಂಕಟ ಬಂದಾಗ ಇದನ್ನೆಲ್ಲ ಗಳಿಸ್ಬೇಕಾದ್ರ ಎಷ್ಟ್ ಕಷ್ಟ ಆಗತ್ತಂತ ನಮಗ್ ಗೊತ್ತ. ನಿನಗೇನ್ ಗೊತ್ತ? ನೋಡು, ನೀ ಎಲ್ಲಾ ಹಂಗೆಲ್ಲಾ ಇದು ಮಾಡಕ್ ಹೋಗ್ಬೇಡ, ಮಾತ್ ಕೇಳಕ್ ಹೋಗ್ಬೇಡ. ಸೀದಾ ಹೋಗಿ ಅವ್ನ ಮನಿಗ್ ಕುಂಡ್ರು. ಅವ ಹೆಂಗ್ ರೊಕ್ಕ ಕೊಡಂಗಿಲ್ಲ ನಾ ನೋಡ್ತೇನೆ. ಆಯ್ತು, ನೀ ಹೇಳಿದಾಗ ಮಾಡ್ತಾರ. ಆ ರಾಮಾಯಣ ಮನೆ ಹೋಗಿ ಕೊಡಿರ್ತೀನಿ. ಹೋಗ, ಹೇಳಾಕತ್ತಾಳ ಗುಳು ಗುಳು ಗುಳು. ರಾಮಣ್ಣ ಕುತ್ಕೋ. ಇಲ್ಲಿ ನಿಂತು ಮಾತಾಡ. ಅವರು ಹಂಗಂದ್ರಂತ ನೀ ಏನ್ ತಲೆ ಕೆಡ್ಸ್ಕೊಬೇಡ. ಏನೋ ಸಿಟ್ನಾಗ ಮಾತಾಡ್ಯಾರ, ಬಾ ನ್ಯಾರಿ ಮಾಡ್ಬಾ. ಇಲ್ಲಿ ಅಪ್ಪಾರ ಮಾತಾಡಿದ ಹೊಟ್ಟೆ ತುಂಬಿದಂಗಾಗೈತಿ. ಮನೆಗೆ ಹೋಗ್ಕೊಂಡು ರಾಮಣ್ಣ, ನ್ಯಾರಿ ಮಾಡಿ ಹೋಗ. ಏ ರಮ್ಯಾ, ಏ ರಮ್ಯಾ, ಅಯ್ಯೋ ಗೌಡ್,
ಅಲ್ಲ ರಾಮನ ಮಗಳು ಇಟ್ಟು ತೋಡಕ್ಕಾಗಳು ಈ ಹಕ್ಕಿ ನನ್ನ ಕಣ್ಣಿಗೆ ಬಿದ್ದಿಲ್ಲ. ಗೌಡ್ರ ಹಿಂಗ್ ಬಂದಿರಲ್ರಿ ಅಪ್ಪಾರ ಮನ್ಯಾಗಿಲ್ರಿ. ಎಲ್ಲಿ ಹೋಗ್ಯಾನ ರಾಮ್ಯ? ದಿನ ನಶಿಕ್ನಾಗ ಅದ್ ನಿಮ್ ಮನಿಗೆ ಬರ್ತಾರಲ್ರಿ ಗೌಡ್ರ, ಅಲ್ಲೇ ಬಂದಿರ್ಬೇಕ್ರಿ ಇವತ್ತು. ಅಲ್ಲ ನಿನ್ನ ಈ ಕಣ್ಣ, ನಿನ್ನ ಹೈಟ, ಈ ನಿನ್ನ ಸೌಂದರ್ಯ ನೋಡಿ ನಾ ಹುಚ್ಚಾಗಿಬಿಟ್ನಿ. ಬಡ್ರ ಮನ್ಯಾಗ ಕಟಕ್ ರೊಟ್ಟಿ ತಿಂದ್ರು ನಿನ್ನ ಅಂದಕ್ಕೇನು ಕಮ್ಮಿ ಇಲ್ಲ, ಇಷ್ಟು ಸುಂದರವಾಗಿರ್ತಿ ಅಂತ ಅನ್ಕೊಂಡಿರ್ಲಿಲ್ಲ. ಬರ್ಲಿ ಆ ರಾಮ್ಯನ ಸಾಲು ಮುಟ್ಟಿದಂಗ ಆತು. ನಮಸ್ಕಾರ ರೀ. ಬಾರೋ ರಮ್ಯಾ ಬಾ. ದೊಡ್ಡವ್ರ ಪಾದ ಈ ಕಡೆ ಬಂದಾರಿ. ಅದ ಸಾಲ ವಸೂಲಿ ಮಾಡಾಕ ಬರ್ಬೇಕಾಗಿತ್ತು, ಬಂದನಿ. ಅದೇಪ್ಪ ಕೊಡ್ತಂತ ಹೇಳಿಲ್ಲ, ಹಗಲು ರಾತ್ರಿ ನಿಮ್ಮಲ್ಲಿ ದುಡ್ತೀನಿ. ನಿಂದ ಸಾಲ ವಸೂಲಿ ಮಾಡ್ಬೇಕಂತೆ ಬಂದೀನಿ. ಆದ್ರೆ ಸಾಲ ಮುಟ್ಟು ಉಪಾಯ ಕಣ್ಣಿಗೆ ಬಿದ್ದಂಗ ಆತ. ಹೋಲಿ ಬಿಡು, ನೀವು ಒಬ್ಬ ಏಟ ದುಡಿತಿ, ನೀ ಹಗಲು ರಾತ್ರಿ ದುಡಿದ್ರು ಈ ಸಾಲ ಅಂತೂ ಮುಟ್ಟಂಗಿಲ್ಲ. ಅದಕ್ಕೆ ನಿನಗೊಂದು ಬೆಸ್ಟ್ ಉಪಾಯ ಹೇಳ್ತಾನೆ. ಹೇಳ್ರಿ. ಏನಂದ್ರೆ ನಿನ್ನ ಮಗಳನ್ನ ಗೌರ್ತಿ ಕೈಯಾಗ ಕೆಲ್ಸಕ್ಕೆ ಕಲಿಸ್, ನಿನ್ನ ಸಾಲ ಎಲ್ಲ ಮುಟ್ಟು ಹೋಗತಿ. ನನ್ನ ಮಗಳು ಬೆಳ ದೊಡ್ಡಕ್ಕೆ ಹೇಳ್ರಿ, ಆಕಿನೂ ಒಂದು ಮಾತು ಕೇಳ್ತಾನೆ. ಗೌರ್ತರ ಕೈಯಾಗ ಕೆಲ್ಸಕ್ಕೆ ಕಳ್ಸಕ್ಕೆ ಯಾಕೆ ಅಲ್ರಿ? ನಿಮ್ಮ ಮಗಳು ಹ್ಞೂ ಅನ್ಲಂದ್ರೆ ಕಳಿಸ್ತೀನಿ ರೀ. ನಿಮ್ಮ ಕೈಯಾಗ ಜೀತದ ಆಳಕ್ಕೆ ದುಡಿಯಾಕತ್ತೀನಿ ರೀ. ನಿಮ್ಮ ದುಡ್ಡು ಮುಟ್ಟ ಸಾಕರ್ಲೆ. ಹೌದು ರಮಣ, ಆದಷ್ಟು ಬೇಗ ಈಕಿನ ಅಲ್ಲಿ ಕೆಲ್ಸಕ್ಕೆ ಕಳಿಸ್, ನಾ ಏನು ಬರ್ತೀನಿ. ಯಾವ ಮಗಳ ಗೌಡ್ತರ ಕೈಯಾಗ ಕೆಲ್ಸಕ್ಕೆ ಗೌಡ್ ಕಳ್ಸಂದಾಗ ನೀನು ಹೋಗು ಅಜ್ಜಿ ಐತಿಲ್ಲ. ಅಪ್ಪ ನಿನ್ ಮಾತ್ ಯಾವತ್ತರ ಮೀರಿದ ನಾನು ಅಂತದ್ರಾಗ ಗೌಡ್ತ್ಯಾರ ದೇವ್ರ ಇದ್ದಂಗ, ಅವ್ರ ಕೈಯಾಗ ಕೆಲಸ ಮಾಡಕ್ ನನಗೇನ? ನಿನ್ ಸಾಲು ಆದಷ್ಟು ಲಘು ತೀರ್ತೈತಿ, ಈಗ ಸದ್ದ ಹೋಗು ನಡಿ. ಗೌಡ್ತರ 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 ಕಾಣವರ. ರಮಣ್ಣ, ಬನ್ನಿವ. ಯಾರಕ್ಕೆ ಹುಡುಗಿ? ನನ್ನ ಮಗಳವ. ಅಯ್ಯೋ, ಎಷ್ಟು ಎತ್ತರ ಬೆಳೆದಾಳ ರಮಣ್ಣ. ನಾ ನೋಡ್ದಾಗ ಇಷ್ಟೇ ಇತ್ತ. ಸಣ್ಣಕ್ಕಿದ್ಲಿವ, ಆಡ್ತಿದ್ಲು, ವಾಡ್ಯದ ಮುಂದೆ ಆಡ್ತಿದ್ಲಿ. ಈಗ ಭಾಳ ಬೆಳೆದಾಳೆವ. ಅದ ಗೌಡ್ರು ಬಂದಿರು, ಗೌಡ್ತಿ ಒಬ್ಬಾಕಿನ ಅಕ್ಕಳು, ಈಕಿಗೂ ಇಲ್ಲೇ ಕೆಲ್ಸಕ್ಕೆ ಕರ್ಕೋತನಂದ್ರು, ಅದಕ್ಕೆ ಕರ್ಕೊಂಬಂದೆ ನಿಮ್ಮ ಮಗಳನ್ನ. ಕೆಲ್ಸಕ್ಕ ಮತ್ತಕಿ ಸಾಲದ್ ಕಲ್ಸಾತಿಲ್ಲ ನೀ? ಏನವ್ವ ನನಗೇನಾಕತ್, ನಿಮ್ದ ಸಾಲ ತೀರ್ಸಕ್ ಆಗೋಲ್ದು. ಅಲ್ಲ ರಮಣ್ಣ, ಕೊಡ್ತುಗಳು ಹೆಣ್ಮಗಳು ಹಿಂಗ ಮನಿ ಕೆಲ್ಸಕ್ ಕಳ್ಸಿದ್ರ ಹೆಂಗ? ಗೌಡ್ರು ಇವತ್ತು ಮನೆಗೆ ಬಂದಿರು ಮುಂಜಾನೆ. ಮಗಳು ನೋಡಿ ಭಾಳ ಖುಷಿ ಖುಷಿ ನಕ್ರು. ಅಲ್ಲೋ ರಾಮಪ್ಪ, ಇಷ್ಟು ದೊಡ್ಡ ಮಗಳಾಗ್ಯಾಳು, ಗೌಡ್ ತೊಬ್ಬೇಕಿನದಾಳ, ಹಾಕಿ ಕೈಯಾಗ ಕೆಲ್ಸಕ್ಕೆ ಕಳಿಸು ಅಂದ್ರು. ಮಗಳನ್ನ ಕೇಳಿ ಅಂಥ ದೊಡ್ಡವ್ರ ಕೈಯಾಗ ಕೆಲಸ ಮಾಡಕ್ಕೆ ನನ್ನ ಭಾಗ್ಯ ಪುಣ್ಯ ಐತೆ ನನ್ನ ಮಗಳು ಹೇಳ್ತು. ಭಾಳ ಮುದ್ದಾದ ಮಗಳು. ಯವ್ವ ನಿಮ್ಮ ಕೈಯಾಗ ಕೆಲಸ ಮಾಡ್ತತಿ, ಕೆಲಸ ಕೊಡ್ರಿ, ನಿಮ್ಮ ಸಾಲನು ಮುಟ್ಟಿಸ್ತೀವಿ. ಹೌದಾ? ನಾ ಗೌಡ್ರ ಜೋಡಿ ಹಿಂದಿಗಡೆ ಮಾತಾಡ್ತೀನಿ. ಆದ್ರ ನಿನ್ ಮಗಳು ಬಾ ಚಂದದಾಳ್ ನೋಡ್ವಾ, ನಂದೇ ದೃಷ್ಟಿ ಆಗ್ತೈತಿ. ಆಯ್ತು ಬಾ, ನೀ ಅಲ್ಲೇನ್ ಕೆಲ್ಸದ ನೋಡ. ಆಹಾ, ನಾ ಅನ್ಕೊಂಡಂಗ ಆಯ್ತಲ್ಲ, ಈ ಹಕ್ಕಿ ನನ್ನ ತೆಕ ಬಂದೈತಿ. ಈಕಿನ ಹೆಂಗಾರ ಮಾಡಿ ರಂಭಿಸಿ ಫುಸಲಾಯಿಸಿ ಈಕಿನ ಪಟಾಸೆ ಬಿಡ್ಬೇಕು. ಏಯ್ ತಾಯಿ, ಇದು ನೋಡು, ನೀ ನೋಡಕ್ಕೆ ಎಷ್ಟು ಚಂದದಿ. ಈ ನೀನು ಇರೋ ಹಂತಕ್ಕೆ ನೀ ಹಿಂಗಿರ್ಬಾರ್ದು. ನೋಡು, ಆ ಗೌಡ್ತಿ ಹೆಂಗೆ ಕೊಳ್ಳಾಗ ಬಂಗಾರ ಹಾಕೊಂಡು ಹೆಂಗೆ ಮೇಲೆ ಇರ್ತಾಳು, ಹಂಗೆ ನೀನು ಬಂಗಾರ ಹಾಕೊಂಡು ತಿಕ್ಕೋ, ಅಗದಿ ರಾಣಿ ರಾಣಿ ಅಂತ ಅಂತಿ. ನೀ ಹ್ಞೂ ಅಂದ್ರೆ ಸದಾ ನಿನ್ನ ಎರಡನೇ ಗೌಡ್ತನ ಮಾಡ್ತಾನೆ. ನನ್ನ ಮಾತು ಕೇಳಿ ಒಪ್ಕೊ. ಏಟ ದುಡಿತಿ, ಆ ರಾಮಗಂತೂ ವಯಸ್ಸಾತ. ನೀನು ಬರೀ ದುಡ್ದ ಸಾಗದಾಕತ್ತೆ. ಇದು ಒಂದ ಜನ್ಮ ಅಲ್ಲ, 10 ಜನ್ಮ ಎತ್ತು ಬಂದ್ರು ನನ್ನದೇನೇ ಅಂತೂ ನಿಮಗೆ ಮುಡ್ಸಕ್ಕಾಗೋದಿಲ್ಲ. ಅದಕ್ಕೆ ನನ್ನ ಮಾತು ಕೇಳಿ ನೀರು ಶಾನೆ ಆಗ. ನಿನ್ನೇನು ನೋಡೇನ ಗೊತ್ತ ಆಗ್ಬಿಟ್ಟನಿ. ಗೌಡ್ರ ನೀವೇನ್ ಹೇಳತ್ತೀರಿ? ನನಗೊಂದು ತಿಳಿವಲ್ತ್ರಿ. ಅಲ್ಲ, ನಾ ನಿನಗೆ ಇಷ್ಟೆಲ್ಲ ಸೇರು ನಿನಗಿನ್ನ ಅರ್ಥನ ಆಗಿಲ್ಲ. ನೋಡು, ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡು. ನನ್ನ ಜೊತೆ ನೀ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆದ್ರೆ ನೀ ನಾಳೆ ರಾಣಿ.
ಅರ್ಥ ಮಾಡ್ಕೋ. ಯಾಕೆ ಹಿಂಗೆ ಮಾಡತ್ತಿ? ಗೌಡ್ರ ನೀವ್ ಇಂಥವ್ರತ್ತ ನಮಗ್ ಗೊತ್ತಿಲ್ಲಾಗಿತ್ರಿ. ನಮ್ಮ ಅಪ್ಪ ನಿಮ್ ಮನ್ಯಾಗ ಯಾವಾಗಿಂದ ದುಡ್ಕೊತ ಬಂದಾರ್ರಿ. ಈ ತರ ಮಾಡೋದ್ ಸರಿ ಅಲ್ರಿ ಗೌಡ್ರ. ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ನಾ ಹೇಳಿದಂಗ ನಡಿತೈತಿ ಇಲ್ಲಿ. ಅದೆಲ್ಲ ತಿಳಿದ ನಾನು ನಿನಗೆ ಹೇಳಾಕ್ತೀನಿ. ಬಿಡ್ರಿ ಗೌಡ್ರ, ದೇವ್ರಂತ ಗೌಡ್ತ್ಯಾರ ಅದಾರ್ರಿ, ಅವ್ರಿಗೆ ಮೋಸ ಮಾಡಕ್ ನಾಚಿಗೆ ಬರುದಿಲ್ರಿ. ಏಯ್ ಗೌಡ್ತಿದೇನು ಹೇಳ್ತಿ? ಆಕಿನ ಹ್ಞೂ ಮನೆ ಸೇರಿ ನಿನ್ನ ಮದುವೆ ಹಾಕಣ್ಣ. ಸೋಮ ನಾ ಹೇಳ್ದಂಗೆ ಕೇಳ. ಬಾರ ಬಾ. ನಿಮ್ ಕೆಲ್ಸಾನು ಬೇಡ, ನಿಮ್ ಸವಾಸನು ಬೇಡ. ನನ್ ಜೀವ ಹೋದ್ರು ಇಂಥ ಕೆಲ್ಸ ಮಾಡಂಗಿಲ್ರಿ ನಾ. ಏ ಹುಡುಗಿ ನಿಂದ್ರಿ ಇಲ್ಲಿ ನೋಡು. ದೊಡ್ಡದವ್ರು ಮಾತಾಡಿ ಹೋಗೋದೇನು ಹೊಂಟದಿ. ಹೋಗಿತ ಮುಂಚೆ ನಾ ಏನು ಹೇಳ್ತಾನೋ ಅದನ್ನ ಕೇಳಿಸ್ಕೊ. ನಿಮ್ಮ ಅಪ್ಪ ನನ್ನ ರೂಮ್ದಾಗದಾನ. ನೀ ಎಲ್ಲದ ಹೇಳ್ದಂಗೆ ಕೇಳಲಿಕ್ಕೋ ನಿಮ್ಮ ಅಪ್ಪನ ಎತ್ತಿ ಬಿಡ್ತಾನೆ. ನೀನು ಅನುಭವಿಸ್ದೆ ನನಗೆ ಒಂದು ಸೆಕೆಂಡ್, ಒಂದು ಕೂದಲ ಹಾರಿಸ್ದಂಗೆ ನನಗೆ. ಆದ್ರೆ ನನಗೆ ಅಂಥದಿಲ್ಲ. ನೀನೇ ಒಪ್ಕೊಂಡು ನನ್ನ ತಕ್ಕ ಬರ್ಬೇಕು ಅನ್ನೋದು ನನ್ನ ಆಸೆ. ನೋಡು, ಇವತ್ತು ಸಂಜೆ ತಕ ಟೈಮ್ ಐತಿ. ನೀ ಏನು ಮಾಡ್ತಿ ಬಿಡ್ತಿ ಗೊತ್ತಿಲ್ಲ, ಆದ್ರೆ ಇವತ್ತು ಸಂಜೆಗೆ ನೀ ನನ್ನವಳು ಆಗಬೇಕ. ಹೌದಾ ಹುಲಿಯ? ಹುಟ್ಟಿದ್ರೆ ಹುಟ್ಟಬೇಕು ನನ್ನ ಹೊಟ್ಯಾಗ. ಹಾ ಮಗನ, ಆಕಿ ನಿನಗೆ ಬೇಕನ? ಹ್ಞೂ ಯವ್ವ, ಆಕಿ ನೋಡ್ದಂಗಂತ ನಾ ಹುಚ್ಚಾಗ್ಬಿಟ್ಟೇನಿ. ಹೌದು ನೋಡು, ಹುಡುಗಿನ ನೋಡಿದಿಲ್ಲ, ಚಲೋ ಅದಾಳ. ಅಲ್ಲಪ್ಪ, ಅವ್ರು ಯಾರಂತೀವಿ? ನಮ್ಮ ಕೈ ತೆಳಗ ಕೆಲಸ ಮಾಡೋರವ್ರು. ನಾವು ಉಂಡು ಬೀಸಾಕು ಎಲಿ ಇದ್ದಂಗ. ಹೌದಿಲ್ಲ? ಹೌದವ್ವ, ನಾ ನಿನ್ನ ಮಗ ಅದೇನೆ. ಹೌದು, ನಾ ಆಸೆ ಪಟ್ಟಿದ್ದು ನನಗೆ ದೊರಕಬೇಕ. ದೊರಕಿದ್ಲಕ್ಕ ಬಿಡಂಗಿಲ್ಲವ. ಗಂಡಸಾಗಿ ಹುಟ್ಟಿದೀನಿ. ಹಾ 100 ತಾಳ್ಬಹುದು. ನಿನ್ನ ಕೇಳವ ಯಾವ ಮಗ ನಾನು ಹೇಳು? ನೋಡು ಮಗನ, ನೀ ಏನ್ ಮಾಡ್ತಿಲ್ಲ ಅದಕ್ಕೆ ನನ್ನ ಫುಲ್ ಸಪೋರ್ಟ್ ಇರ್ತೈತಿ. ಹೋಗ್ ಮಗನ. ನಾ ಯಾರ ಮಗವ? ನಿನ್ನ ಮಗ ಅದಾನೆ. ಹಾ ರೊಕ್ಕ ಐತಿ ಅಂತಸ್ತೈತಿ. ಈ ಊರಾಗ ನಿನ್ನ ಕೇಳೋರು ಯಾರ್ದಲ್ಲ? ಯಾರು ಇಲ್ಲ. ನಾ ಮಾಡಿದ್ದ ಸೈ. ನಾ ಕಣ್ಣಿಟ್ಟು ಹೆಣ್ಣ ಬಿಡು ಮಗನ ಅಲ್ವಾ? ನಾ ಹೋಗಿ ಬರ್ತೇನೆ. ಹೋಗಿ ಬಾಯಪ್ಪ. ಅತ್ತಿರಿ ಏನು ಮಾಡತ್ತೀರಿ ನೀವು? ನಮ್ಮ ಮಂತನ ಎಂತದ್ರಿ? ಆ ಊರಾಗ ನಿಮ್ಮ ಮಗನ ಹೆಸರು ಎಂತದ್ರಿ? ಅವರಿಗೆ ಇಂಥ ಕೆಲಸ ಮಾಡತ್ ಹೇಳಿ ಕುಮ್ಮಕ್ ಕೊಡತ್ತೀರಿ ನೀವು? ಹಾ ಕುಮ್ಮಕ್ ಕೊಡಾಕತ್ತೇನೆ? ನನ್ನ ಮಗ ಗಂಡಸ 10 ಆಳ್ತಾನ. ಅದನ್ನ ನೀ ಏನ್ ಕೇಳ್ತಿ? ನಿನಗೇನು ಕಡಿಮೆ ಆಗೈತೆ ಅಷ್ಟು ಕೇಳು. ಈ ಮನಿ ಎಂತದ್ದು ಏನು ಅಂತದ ನನಗ್ ಗೊತ್ತು. ನಾ ತಂದಕ್ಕಿ ನೀನು. ಅಲ್ರಿ ಅತ್ತಿರಿ, ಪಾಪ ಹುಡುಗ್ರಿ ಇನ್ನ ಬದುಕಿ ಬಾಳ್ಬೇಕ್ರಿ. ಆಕಿನ ಜೀವನ ಹಾಳು ಮಾಡಿದ್ರ ಮುಂದೇನ್ರಿ ಗತಿ? ಮುಂದಿನ ಗತಿ ನೀನ್ ಯಾಕೆ ವಿಚಾರ ಮಾಡ್ತೀಯ? ನನ್ನ ಮಗ ಆಕಿ ಕೊಟ್ಟು ನಡೆಸ್ತಾನ, ಸಾಯ್ತಾನ. ಅದನ್ನ ನಮಗ್ ಬಿಡ. ಅತ್ತಿರಿ, ನಾ ಅನ್ಕೊಂಡಿರ್ಲಿಲ್ರಿ ರಾಮಣ್ಣನ ಮುಖಾರೇ ನೋಡ್ತೀರ ಅನ್ಕೊಂಡಿದ್ದನ. ರಾಮನ ಮುಖಾನ ನೋಡಕವೇ ನಮ್ಮ ಸಂಬಂಧಿಕ? ಆ ಮನ್ಯಾಗ ಕೆಲಸ ಮಾಡ್ತಾನೋ, ಸಂಬಳ ತಗೋತಾನೋ, ಅವ್ರ ಮನೆಗೆ ಹೋಗ್ತಾನ. ಮಾಮಾರ್ ಕಾಲದಿಂದ ದುಡ್ಕೋತ ಬಂದ್ ಮನುಷ್ಯರೇ, ಅವನಿಗೆ ಹಿಂಗ ಅನ್ಯಾಯ ಮಾಡೋದು ನನಗೇನ್ ಸರಿ ಕಾಣೋದಿಲ್ಲ. ತಗೋರಿ, ನೀ ನನಗ್ ತಿಳುವಳಿಕೆ ಹೇಳಕ್ ಹೋಗ್ಬೇಡ. ಯಾವ್ದ್ ಸರಿ ಯಾವ್ದ್ ತಪ್ಪ ಅದೆಲ್ಲ ನನಗ್ ಗೊತ್ತೈತಿ. ನಡಿ ಒಳಗ. ಅಲ್ಲೇ ನೋಡ್ತೀಯ? ಹ ಬಂದಾಳ ನನಗೆ ಹೇಳಕ್ ತಿಳುವಳಿಕೆ. ನೀನ್ ಹುಟ್ಟಿ ಇವತ್ತು ಕಣ್ ತೆರದ್ ನಾನು ಮುಂದೆ ನಾಟಕ ನಡೆಸ್ತಿ? ಸುಮ್ ಬ್ಯಾಡತ್ ಬಿಟ್ಟಾನಿ. ಇನ್ನೂ ಒಂದ್ ಕೈ ನೋಡ್ಕೊಳಕ್ ಇದ್ದಾನ. ಎಲ್ಲಿದ್ ಗಂಟು ಬಿದ್ದೈತೋ. ನೀರ ಕುಡಿಯೋಲ್ಲ ನನಗೂ. ರಾಮಪ್ಪ, ಯಾಕ್ರಿ ಅಮ್ಮ? ರಾಮಪ್ಪ, ನಿನ್ ಹಂತಕ್ಕ ಒಂದು ಅರ್ಜೆಂಟ್ ವಿಷಯ ಮಾತಾಡ್ಬೇಕ್. ನಾ ಏನವ? ನೀ ಎಲ್ಲ ತಂದು ನಿನ್ ಮಗಳನ್ನ ಮನೆ ಬಿಟ್ಟಿದಿ, ಆದ್ರ ಗೌಡ್ರ ಲೆಕ್ಕಾಚಾರನೇ ಬ್ಯಾರೆ ಐತಿ. ಅದಕ್ಕ ನಮ್ಮ ಅತ್ತಿದು ಕುಮ್ಮಕ್ಕೂ ಐತಿ. ಗೌಡ್ತಾರ ಲೆಕ್ಕಾಚಾರ ಬ್ಯಾರೆ ಐತ್ರಿ. ಅದೇನ್ರಿ ನಮ್ಗೇನು ಗೊತ್ತಾಗಲ್ದು. ಹೌದ್ ರಮಣ್ಣ, ನಿನ್ ಮಗಳು ಸಣ್ಣದೈತದ, ಕೊಡ್ತಗಳು ಮಗಳೈತಿ, ಬಾಳಿ ಬದುಕ್ಬೇಕು. ಈ ಗೌಡ್ರ ಚಟಕ್ಕ ಅಕ್ಕಿ ಬಲಿ ಆಗೋದ್ ಬೇಡ. ರಮಣ್ಣ, ನಿನ್ ಕೈ ಮುಗಿದ್ ಹೇಳ್ತೀನಿ, ನಿನ್ ಮಗಳು ಕರ್ಕೊಂಡು ಎಲ್ಲರ ದೂರ ಹೋಗ್ಬಿಡಪ್ಪ. ನೀ ನನ್ನ ಮಾತು ಕೇಳ. ನಿನ್ನ ಮಗಳು ಬಾಳೆ ಸುದ್ದಾಗಬೇಕಂದ್ರ ಇಲ್ಲೆಲ್ಲೂ ಸುತ್ತಮುತ್ತ ಕಾಣಿಸ್ಬೇಡ, ದೂರ ಹೋಗ್ಬಿಡ್ರಿ ನೀವು. ತಗೋ ಇತ್ತು ಹಿಡಿ. ಮತ್ ಕಮ್ಮಿ ಬಿದ್ರ ನೀ ನನಗ ಫೋನ್ ಹಚ್ಚ, ನಾ ಏನಾರ ಮಾಡ್ತೀನಿ. ಒಟ್ಟ ಇಲ್ಲಿ ಕಾಣಿಸ್ಕೊಳಕ್ ಹೋಗ್ಬೇಡ್ರಿ. ಹಾ ತಗೋ.
ಆ ಕೂಸಿನ ಕರ್ಕೊಂಡು ಹೋಗ್ಬಿಡಪ್ಪ. ಬೇಡ ರಮಣ್ಣ, ನಿಂದೆ ಋಣ ನಮ್ಮ ಮನಿ ಮೇಲೆ ಭಾಳ ಐತಪ್ಪ. ಗೌಡ್ತಾರ ನನ್ನ ಮಗಳ ಮಾನ ಉಳಿಸ್ರಿ, ಪ್ರಾಣ ಉಳಿಸ್ರಿ. ಎಷ್ಟು ಜನ್ಮದ ಪುಣ್ಯ